ನನಗೆ ಕೌಂಟ್ರ್ ಕೊಡ್ತಾನೆ. ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು, ಬೆಚ್ಚೆ ಬೆದ್ದು ಬಿಡ್ಬೇಕು. ಪ್ರೇಮ್ ಬ್ಯಾಕ್ ಟು ಪ್ರೈಮ್ ಆಯ್ತಾ. ಏಕಲವ್ಯ ನಂತರ ಮತ್ತೆ ತಮ್ಮ ಝೋನ್ಗೆ ಹೋಗೋ ಪ್ರಯತ್ನ ಮಾಡಿರೋದು KD ಮೂಲಕ. ಅದು ಸಾಧ್ಯ ಆಯ್ತಾ? ಇನ್ನೊಂದು ಕಡೆ ಧ್ರುವ ಸರ್ಜಾ ಕೆಲವೊಂದು ಸ್ಟೆಪ್ ಹಿಂದೆ ಇಟ್ಟು KD ಮೂಲಕ ಮುಂದೆ ಇಡುವಂತ ಪ್ರಯತ್ನ, ಇವೆಲ್ಲ ಸಾಧ್ಯ ಆಯ್ತಾ? KD ಹೇಗಿದೆ? ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಇಬ್ರಿಗೂ? ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಇನ್ನು ತಡ ಮಾಡ್ದೇ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ KD ದ ಡೆವಿಲ್. ಡೈರೆಕ್ಟರ್ ಪ್ರೈಮ್ ಮತ್ತೆ ಪ್ರೈಮ್ ಝೋನ್ಗೆ ಬರೋದಕ್ಕೆ ಟ್ರೈ ಮಾಡಿರೋಂಥ ಮೂವಿ KD. ಇದರಲ್ಲಿ ಧ್ರುವ ಸರ್ಜಾ, ರೇಷ್ಮಾ ನಾನಯ್ಯ, ರಮೇಶ್ ಅರವಿಂದ್, ರವಿಚಂದ್ರನ್, ಕಿಚ್ಚ ಸುದೀಪ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ಇನ್ನು ಹೇಳ್ತಾ ಹೋದ್ರೆ ಇನ್ನೂ ಹಲವಾರು ನೇಮ್ಗಳು ಇದಾವೆ. ಜೊತೆಗೆ ಅರ್ಜುನ್ ಚಂದ್ಯ ಅವರ ಮ್ಯೂಸಿಕ್ ಇದೆ. ಇದು 70s ಅಲ್ಲಿ ಸೆಟಪ್ ಆಗಿರುವಂತ ಒಂದು ಸ್ಟೋರಿ. ಒಂದು ರೀತಿ ಅಂಡರ್ ಡಾಗ್ ಮೂವಿ, ರೌಡಿಸಮ್, ಲವ್, ಗ್ರೇ ಶೇಡ್ ಎಲ್ಲ ತುಂಬಿರುವಂತ ಮೂವಿ. ಎಲ್ಲ ಕ್ಯಾರೆಕ್ಟರ್ಸ್ ಲುಕ್ಸ್ ಕೂಡ 70s ರೇಂಜ್ಗೆ ಕಾಣುತ್ತೆ. ಪ್ರತಿ ಫ್ರೇಮ್ಸ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಹಾಗೆ ಕಲರಿಂಗ್ ಕೂಡ, ಕಲರ್ ಗ್ರೇಡ್ ಸಖತ್ತಾಗಿದೆ. ಟ್ರೇಲರ್ ನೋಡಿದ್ರೇನೆ ಗೊತ್ತಾಗುತ್ತೆ ಹೇಗಿದೆ ಅಂತ. ತುಂಬಾ ಬ್ಲಡ್ ಶೆಡ್ ಇರುವಂತ ಮೂವಿ ಅಂತಾನೂ ಹೇಳ್ಬೋದು. ಇದು ನಮ್ಮ ಮಕ್ಕಳು ನೋಡೋಕೆ ಅಷ್ಟು ಸರಿ ಬರಲ್ಲ. ಇನ್ನ ದೊಡ್ಡವ್ರಿಗೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಥವಾ ಲ್ಯಾಗಿ ಅಥವಾ ಇನ್ನೂ ಏನೋ ಬೇಕಿತ್ತು ಅಂತ ಅನಿಸ್ಬೋದು. ಬಟ್ ಪೇ ಆಫ್ ಮಾಡುತ್ತೆ ಸೆಕೆಂಡ್ ಹಾಫ್ ನಲ್ಲಿ ಸಖತ್ತಾಗಿ. ಫಸ್ಟ್ ಹಾಫ್ ನೋಡಿ ಡಿಸಪಾಯಿಂಟ್ ಆಗ್ಬೋದು ಸುಮಾರು ಜನ, ಬಟ್ ಸೆಕೆಂಡ್ ಹಾಫ್ ನೋಡಿ ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡಲೇಬೇಕು ಪ್ರೇಮ್, ಹಾಗೆ ಪ್ರತಿಯೊಬ್ಬರ ಆಕ್ಟಿಂಗ್ ಕೂಡ. ಇಲ್ಲಿ ಒಂದಿಷ್ಟ ಆಗ್ದಿರೋ ಮ್ಯಾಟರ್ ಅಂತಂದ್ರೆ, ಕೆಲವೊಂದು ಕಡೆ ಧ್ರುವ ಹಾಗೆ ರೇಷ್ಮಾ ಅವರ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟರ್ ತುಂಬಾ ಓವರ್ ಆಗಿ ಆಡುತ್ತೆ ಅಂತ. ಅಂದ್ರೆ ತುಂಬಾ ಓವರ್ ಡ್ರಾಮ್ಯಾಟಿಕ್, ಓವರ್ ಬಿಲ್ಡಪ್, ಓವರ್ ಆಕ್ಟಿಂಗ್ ಕಡೆ ಮುಖ ಮಾಡುತ್ತೆ. ಯಾವುದೋ ಒಂದು ಕಾಮಿಡಿ ರಿಯಾಲಿಟಿ ಶೋ ನೋಡ್ದಂಗೆ. ಹಾಗೆ ಇನ್ನೊಂದ್ ಕಡೆ ತೆಲುಗಿನ ಒಂದು ಸಿನಿಮಾ ಕೂಡ ನೆನಪಾಗುತ್ತೆ. ಹೀರೋಯಿನ್ ನೋಡಿದಾಗ ರಶ್ಮಿಕಾ ಮಂದಣ್ಣ ಮಾಡಿರೋ ಕ್ಯಾರೆಕ್ಟರ್ ನೆನಪಾಗ್ಬೋದು. ಕೆಲವೊಂದ್ ಕಡೆ ಅಂತೂ ಚಿಳಿಸ್ದಂಗೆ ಅದೇ ಕಣ್ ಮುಂದೆ ಬರುತ್ತೆ. ಅದೆಲ್ಲ ಒಂದ್ ಕಡೆ ಸರಿ ಹೋಗಿದ್ರೆ ಅಥವಾ ಬೇರೆ ರೀತಿ ಆಗಿದ್ರೆ, ಆ ರೆಪ್ರೆಸೆಂಟೇಷನ್ ತರದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪರ್ಸನಲ್ ಆಗಿ ಅನ್ನಿಸ್ತು. ಇನ್ನ ಈ ಮೂವಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಗಳು. ಒಂದು ಸಾಂಗ್ ಕಾಂಟ್ರವರ್ಸಿ ಕೂಡ ಮಾಡಿತ್ತು, ಮಿಕ್ಕಿದ ಸಾಂಗ್ ಎಲ್ಲ ಚೆನ್ನಾಗಿದೆ. ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ರೀತಿ ಎಲಿವೇಟ್ ಮಾಡಿದೆ, ಸಕ್ಕತ್ತಾಗಿ ಎಲಿವೇಟ್ ಮಾಡಿದೆ. ಬಿಕಾಸ್ ಅಷ್ಟು ಜನ ಹೀರೋಯಿನ್ಸ್ಗಳು ಒಂದು ಕಾಲದಲ್ಲಿ ಎಲ್ಲ ಹೀರೋಯಿನ್ ಆದವರು, ಜೊತೆಗೆ ವಿಲನ್ ಪಾತ್ರಗಳಲ್ಲಿ ನಟಿಸಿದವರು ಎಲ್ಲರೂ ಇದ್ದಾರೆ, ಕಾಮಿಡಿ ಪಾತ್ರದಲ್ಲಿ ಮಾಡಿದವರು ಪ್ರತಿಯೊಬ್ಬರು ಇದ್ದಾರೆ. ಎಲ್ಲವನ್ನು ಎಲಿವೇಟ್ ಮಾಡಿರೋ ರೀತಿ ಚೆನ್ನಾಗಿದೆ ಮ್ಯೂಸಿಕಲ್ಲಿ. ಇನ್ನು ಓವರ್ ಆಲ್ ಹೇಳೋದಾದ್ರೆ ಈ ಮೂವಿಗೆ ಎಂಡೇ ಇಲ್ಲ. ಈ ಮೂವಿನೇ ಅಲ್ಲ. ಫಸ್ಟ್ ಹಾಫ್ ಎಲ್ಲ ತಲೆ ಮೇಲೆ ಹೋಗುತ್ತೆ, ಯಾಕಂದ್ರೆ ಫಸ್ಟ್ ಹಾಫ್ ಫುಲ್ಲು ಅವ್ರು ಹೇಳೋ ಥರ ಟ್ರೈಲರ್ ಥರನೇ ಇದೆ. ಟ್ರೈಲರ್ ರಿವ್ಯೂ ಕೂಡ ಮಾಡಿದ್ದೆ, ಬಟ್ ಆದರೆ ಕಾರಣಾಂತರಗಳಿಂದ ಅದನ್ನು ಬಿಡಲಿಲ್ಲ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರಾಪರ್ ಎಂಡ್ ಕೂಡ ಸಿಗೋದಿಲ್ಲ, ಯಾಕಂದರೆ ಪಾರ್ಟ್ 2ಗೆ ಲೀಡ್ ಆಗಿ ಇಟ್ಟಿದ್ದಾರೆ ಕೆಲವೊಂದು ಕ್ಯಾರೆಕ್ಟರ್ಸ್, ಡೈಲಾಗ್ಸ್ ಪ್ರತಿಯೊಂದು ಕೂಡ. ರಿವೀಲ್ ಮಾಡೋದಕ್ಕಷ್ಟೇ, ಯಾಕಂದರೆ ಈಗಿನ್ನೂ ರಿಲೀಸ್ ಆಗಿರೋದು. ರಿಲೀಸ್ ದಿನ ಟ್ರೈಲರ್ ರಿವ್ಯೂ ಬಿಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಆಗಲಿಲ್ಲ. ಎನಿವೇಸ್ ಜಾಸ್ತಿ ಏನೂ ಇಲ್ಲ ಹೇಳೋದಕ್ಕೆ, ಯಾಕಂದರೆ ಜನ ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಇಷ್ಟೊಂದು ಕಡೆ ಕಮೆಂಟ್ಸ್ಗಳು ಹಾಗೆ ರಿವ್ಯೂಗಳನ್ನ ನಾನೇ ನೋಡಬೇಕು ಈಗ ಕೂತ್ಕೊಂಡು. ನನಗೂ ಅನ್ಸೋ ರೀತಿನೇ ಬೇರೆಯವ್ರಿಗೂ ಅನ್ನಿಸ್ತಾ ಇದೆಯಾ ಅಂತ. ಇದು ಅಂತ್ಯ ಅಲ್ರಿ, ಆರಂಭ. ನೀವೇನಾದ್ರೂ KDನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡೋರಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಫೈನಲ್ ಆಗಿ ಇದು ಕೊಲಾಬ್ರೇಷನ್ ಅಲ್ಲಿ ಬಂದಂತ ಮೂವಿ ಅಂತ ಹೇಳ್ಬೋದು. ಇಷ್ಟು ವರ್ಷ ಬೇಕಿತ್ತ ಅಂತಾನು ಅನ್ನಿಸ್ಬೋದು. ಜೊತೆಗೆ ಧ್ರುವ ಅವರೊಟ್ಟಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಪ್ರೀತಿಯಿಂದ ರಮೇಶ್, ಬಾದ್ಶಾ, ಕಿಚ್ಚ ಸುದೀಪ್, ಇನ್ನು ಹಲವಾರು ಪಾತ್ರಗಳನ್ನ ನೋಡೋಂತ ಟ್ರೀಟ್ ಈ ಸಿನಿಮಾದಲ್ಲಿ ಸಿಗುತ್ತೆ. ಒಂದು ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಈ ದುರಂತರ್ ಬಂದು ತುಂಬಾ ಒಳ್ಳೆ ಪುಷ್ ಕೊಡ್ತು ಅಂತ ಅನ್ಸುತ್ತೆ ಲೆಂತ್ ಇರುವಂತ ಮೂವಿಗಳಿಗೆ. ಅದರಿಂದ ಈ ಮೂವಿಗೂ ಕೂಡ ಒಂದು ಪುಷ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.
ಹಾಗಾದರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.